ಈ ಥರ ಗರಿ ಗರಿಯಾಗಿ ಪೇಪರ್ ಥರ ದೋಸೆ ಅಕ್ಕಿ ದೋಸೆ ಆಗಿ ಬರ್ಬೇಕಂದ್ರೆ ಯಾವ ರೀತಿ ಮಾಡೋದಂತ ಟಿಪ್ಸ್ ಟ್ರಿಕ್ಸ್ ಹೇಳ್ತೀವಿ. ಇವತ್ತಿನ ವಿಡಿಯೋ ಏನೈತೆ ಮಿಸ್ ಮಾಡ್ಲಾರ್ದ ಕೊನೆ ತನಕ ನೋಡ್ರಿ. ನೀವು ಈ ಥರ ದೋಸೆ ಮಾಡ್ಕೊಂಡ ತಿನ್ರಿ. ಕೆಲವೊಬ್ರು ಎಷ್ಟೋ ಸಲ ದೋಸೆ ಟ್ರೈ ಮಾಡ್ತಿರ್ತೀರಿ, ಆದ್ರೆ ಈ ಥರ ಸ್ವಲ್ಪ ಗರಿ ಗರಿಯಾಗಿ ಬರ್ತಿರಂಗಿಲ್ಲ. ಅಂಥವ್ರ ಮಿಸ್ ಮಾಡ್ಲಾರ್ದ ಈ ವಿಡಿಯೋ ನೋಡ್ರಿ. ಅದಕ್ಕಿಂತ ಮೊದಲು ನಿಮ್ಗೆ ಪ್ರಿಯಾಸ್ ಕಿಚನ್ಗೆ ಸ್ವಾಗತ. ಇಲ್ಲಿ ನೋಡ್ರಿ, ನಾವು ನೈಟ್ ಏನೈತ್ಲ ಒಂದು ಬುಟ್ಟಿ ಒಳಗೆ ಒಂದು 4 ಕಪ್ ಆಗುವಷ್ಟು ಅಕ್ಕಿ ಹಾಕಿವ್ರಿ. ಅದಕ್ಕೆ 1 ಕಪ್ ಆಗುವಷ್ಟು ಉದ್ದಿನ ಬೇಳೆ ಹಾಕಿ ಅದನ್ನ ಸ್ವಚ್ಛಂಗೆ ತೊಳೆದ ನೆನೆಯಾಕ ಇಟ್ಟಿದ್ವಿ ನೋಡ್ರಿ. ಈ ಥರ 4 ಕಪ್ ಅಕ್ಕಿ ಹಾಕಿದೀವ್ರಿ, 1 ಕಪ್ ಉದ್ದಿನ ಬೇಳೆ ಹಾಕಿದೀವ್ರಿ. ಹಾಕಿ ಇದನ್ನ ಚಂದಂಗೆ ನೆನೆಯಾಕ ಇಟ್ಟಿದ್ವಿ. ಅದಾದ್ಮೇಲೆ ಇಲ್ಲಿ ಅವಲಕ್ಕಿ ತೊಗೊಂಡಿವಿ ನೋಡ್ರಿ. ಅದ 1 ಕಪ್ಪಿಲೆ ಅವಲಕ್ಕಿ ತೊಗೊಂಡಿವಿ. ಅದಾದ್ಮೇಲೆ ಅದ 1 ಕಪ್ಪಿಲೆ ರವಾ ತೊಗೊಂಡಿವ್ರಿ, ಸಣ್ಣ ರವಾ. ಇದನ್ನ ಅಷ್ಟು ಎಲ್ಲ ಏನೈತಿಲ್ಲ ನೈಟ್ ನೆನೆ ಇಡ್ಬೇಕ್ರಿ. ಮಲ್ಕೊಳ್ಳುವಾಗ ನೀರು ಹಾಕಿ ಸ್ವಚ್ಛಂಗೆ ತೊಳೆದ ನೆನೆ ಇಡ್ಬೇಕು ನೋಡ್ರಿ. ಇಲ್ಲೇ ನೈಟ್ ಎಲ್ಲ ನಾವು ನೀರು ಹಾಕಿ ನೆನೆ ಇಟ್ಟಿದ್ವಿ. ಮಾರ್ನಿಂಗ್ ನಿಮ್ಗೆ ತೋರ್ಸಾತೀವಿ ನೋಡ್ರಿ ಯಾವ ರೀತಿ ತಿಳಿ ನೀರು ಮ್ಯಾಲ ನಿಂತತೆ ಅಂತ ಹೇಳಿ. ಈ ಥರ ನೀರು ನಿಲ್ಲುವಂಗ ಅಷ್ಟು ಸ್ವಚ್ಛ ತೊಳೆದಿರ್ಬೇಕ್ರಿ ಅದನ್ನ. ಇದು ನೆನೆದೈತಿ ನೋಡ್ರಿ ಅವಲಕ್ಕಿನೂ. ರವಾನು ನೋಡ್ರಿ ಮಸ್ತಂಗೆ ನೆನೆದೈತಿ. ಇವಾಗ ಏನೈತ್ಲ ಇದನ್ನ ಅಷ್ಟು ಎಲ್ಲ ಮಿಕ್ಸರ್ಗೆ ಹಾಕೋಬೇಕ್ರಿ. ಮಾರ್ನಿಂಗ್ ಎದ್ದು ಕೂಡಲೇ ಒಂದು 6 ಗಂಟೆಗೆ ಅದು ನೀವು ಹಾಕೊಂಡ್ರೆ 7 ಗಂಟೆಗೆ ದೋಸೆ ಮಾಡ್ಕೊಂಡು ತಿನ್ಬೋದು. ಅಷ್ಟು ಬೆಸ್ಟ್ ಆಕಾವ ದೋಸೆ. ಈಗ ಮಿಕ್ಸಿಗೆ ಹಾಕೊಂಡ ಬರಾತೀವಿ ನೋಡ್ರಿ. ಅಷ್ಟು ಎಲ್ಲ ಉದ್ದಿನ ಬೇಳೆ, ಅಕ್ಕಿ ಮತ್ತು ಅದೇ ರೀತಿ ರವಾ ಅವಲಕ್ಕಿ ಏನೈತ್ಲ ಅಷ್ಟು ಎಲ್ಲ ಈ ಥರ ಮಿಕ್ಸಿಗೆ ಹಾಕೊಂಡು ಬಂದ ಇಡಾತೀವಿ ನೋಡ್ರಿ. ನೈಟ ನೀವು ಚಂದಂಗೆ ಈ ಥರ ನೆನೆ ಇಟ್ರಂದ್ರೆ ಭಾರಿ ಬೆಸ್ಟಾಗಿ ಬರ್ತಾವೆ ದೋಸೆ. ಮತ್ತು ಇನ್ನೊಂದು ಏನಂದ್ರೆ ನೀವು ಮಾರ್ನಿಂಗ್ ಎಲ್ಲ ನೆನೆ ಇಟ್ಟ ನೈಟ್ ರುಬ್ಬೆ ಬೆಳಿಗ್ಗೆ ದೋಸೆ ಮಾಡೋಕ್ಕಿಂತ ಈ ಥರ ನೈಟ ನೆನೆ ಇಟ್ಟ ಬೆಳಿಗ್ಗೆ ಅದು ದೋಸೆ ಮಾಡ್ಕೊಂಡ್ರೆ ದೋಸೆ ಹಿಟ್ಟ ಹುಳಿ ಆಗಂಗಿಲ್ಲ, ಏನಿಲ್ಲ. ದೋಸೆ ಭಾರಿ ಬೆಸ್ಟ್ ಬರ್ತಾವ್ರಿ. ನೀವು ನೈಟ್ ಅದು ಬೆಳಿಗ್ಗೆ ನೆನೆ ಇಟ್ಟ ನೈಟ್ ರುಬ್ಬೆ ಮಾರ್ನಿಂಗ್ ಮಾಡ್ಕೊಂಡ್ರೆ ಏನಾಕತಿ ಹಿಟ್ಟು ಭಾಳ ಉಬ್ಬೆ ಅದೇನಾಗಿಬಿಡ್ತತಿ ನಿಮ್ಗೆ ದೋಸೆ ಹುಳಿ ಆಗಿಬಿಡ್ತತಿ ಮಧ್ಯಾಹ್ನ ಅನ್ನೋಷ್ಟೊತ್ತಿಗೆ. ಈ ಥರ ಟ್ರೈ ಮಾಡ್ಕೊಂಡ್ರಂತೂ ಮಸ್ತ್ ಆಕತ್ರಿ. ಇದಕ್ಕೇನೈತ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೀವಿ. ಅದಾದ್ಮೇಲೆ ಒಂದು ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಸಕ್ರೆ ಹಾಕಿದ್ವಿ. ಅದಾದ್ಮೇಲೆ ಸ್ವಲ್ಪ ಸೋಡಾ ರೀ. ಟೋಟಲ್ ಆಗಿ ಉಪ್ಪು, ಸೋಡಾ ಮತ್ತು ಸಕ್ರೆ ಹಾಕಿದೀವ್ರಿ. ಇದಕ್ಕೆ ಹಾಕಿ ಇದನ್ನ ಚಂದಂಗೆ ಈ ಥರ ಗರ 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 ತಿರುಬೇಕು ನೋಡ್ರಿ. ಪೂರ್ತಿ ಎಲ್ಲ ಹಿಟ್ಟ ಹಗರ್ ಆಗ್ಬೇಕ್ರಿ. ಆ ಥರ ಇದನ್ನ ತಿರುಬೇಡೆ 1 ತಾಸು ಬಿಟ್ಬಿಡ್ಬೇಕ್ರಿ. ಇದನ್ನ 1 ತಾಸು ಬಿಟ್ಮೇಲೆ ಇಲ್ಲೇ ಈಗ ನೋಡ್ರಿ ಹಂಚ ಕಾಯಕ್ಕಿಟ್ಟಿದ್ವಿ ಖಾದತಿ. ಅದಕ್ಕೊಂದು ಸ್ವಲ್ಪ ನೀರು ಗೊಜ್ಜೆ ಕಾಟನ್ ಬಟ್ಟೆ ತೊಗೊಂಡು ಒರಿಸಿ ತೆಗೆದ ದೋಸೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ. ಈಗ ಈ ಥರ ದೋಸೆ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬೇಕ್ರಿ. ಆರಾಮ್ ಕೈ ಸೈಲ್ ಬಿಟ್ಟು ಎಷ್ಟು ಬೇಕಲ್ಲ ಅಷ್ಟು ದೊಡ್ಡದ ಗರಿ ಗರಿ ದೋಸೆ ನೀವು ಹಾಕ್ಕೋಬೋದ್ರಿ ನೋಡ್ರಿ. ಈ ಥರ ದೋಸೆ ಹಾಕೊಂಡ ಒಂದು ಸೈಡ್ ಚಂದಂಗೆ ಬೇನ್ ಮೇಲೆ ಅದನ್ನು ತಿರುವಿ ಹಾಕೊಳ್ಳೋ ಅವಶ್ಯಕತೆನೇ ಇಲ್ರಿ. ಒಂದೇ ಸೈಡಿಗಿನ ಭಾರಿ ಬೆಸ್ಟ್ ಆಗಿ ಬರ್ತಾವೆ. ಮತ್ತು ಹಂಚಿಗೆ ಅಂಟ್ಕೋಂಗಿಲ್ಲ, ಏನಿಲ್ಲ. ತಾನಾಗಿನ ಬಿಟ್ಟು ಮ್ಯಾಲೆ ಗರಿ ಗರಿಯಾಗಿ ಬಂದಿರ್ತಾವ್ರಿ. ದಂಡೆಲ್ಲ ಬಿಟ್ಟಿರ್ತತಿ. ಅಷ್ಟು ಭಾರಿ ಬೆಸ್ಟ್ ಆಕಾವು. ಇದಕ್ಕೆ ಎಣ್ಣೆ ಹಾಕ್ಬೇಕು ನೋಡ್ರಿ. ಸುತ್ತಲೂ ಎಲ್ಲ ಚಂದಂಗೆ ಎಣ್ಣೆ ಹಾಕಿ ಅಷ್ಟು ದೋಸೆ ತುಂಬ ಎಣ್ಣೆ ಚಂದಂಗೆ ಒರೆಸ್ಕೋಬೇಕ್ರಿ. ಅದಾದ್ಮೇಲೆ ನೋಡ್ರಿ ಇಲ್ಲೇ ಈ ಥರ ಅಷ್ಟು ಎಲ್ಲ ಎಣ್ಣೆ ಬಿಟ್ಟಿವಿ ನೋಡ್ರಿ. ಒಂದು 4 ನಿಮಿಷ ಅಥವಾ 3 ನಿಮಿಷ ಇದನ್ನು ಒಂದು ಸ್ವಲ್ಪ ಹೈ ಫ್ಲೇಮ್ ಒಳಗಿಟ್ಟ ಚಂದಂಗೆ ಬೇಯಿಸಿದ್ರಂದ್ರೆ ಈ ಥರ ಮಸ್ತ್ ಹಿಂಗೆ ಗರಿ ಗರಿ ದೋಸೆ ರೆಡಿಯಾಗಿ ಬರ್ತಾವೆ ನೋಡ್ರಿ. ದೋಸೆ ಬಿಡಿಸೋ ಅವಶ್ಯಕತೆನೆಲ್ಲ ದೋಸೆ ಬಿಟ್ಟು ತಾನ ಮ್ಯಾಲ ಬಂದಿರ್ತಾವೆ. ಅಷ್ಟು ಭಾರಿ ಅಂದ್ರೆ ಭಾರಿ ಆಗಿರ್ತಾವೆ. ಸಕ್ರೆ ಯಾಕೆ ಹಾಕಿದ್ವಿ ಅಂದ್ರೆ ನೋಡ್ರಿ ಈ ಥರ ಕೆಂಪಂಗೆ ಆಗಿ ಬರ್ಬೇಕಂದ್ರೆ ನೀವೇನೈತ್ಲ ಸಕ್ರೆ ಹಾಕ್ಬೇಕಾಕೈತ್ರಿ ದೋಸೆ ಹಿಟ್ಟಿಗೆ. ಕಲರು ಚಂದ ಬರ್ತೈತ್ರಿ ದೋಸೆ ಹಿಟ್ಟಿಗೆ ನೋಡ್ರಿ. ಈಗಂತೂ ಒಂದು ದೋಸೆ ರೆಡಿ ಆಯ್ತು ನೋಡ್ರಿ. ತೆಗಿಯಾತೀವಿ ಯಾವ ರೀತಿ ಆಗೈತೆ ಅಂತ ಹೇಳಿ. ಮಸ್ತ್ ಹಂಗೆ ಪೇಪರ್ ಥರ ಗರಿ ಗರಿಯಾಗಿ ದೋಸೆ ಬರ್ತೈತೆ ನೋಡ್ರಿ. ಈ ಥರ ಹಿಟ್ಟ ಹುಳಿ ಆಗ್ಲಾರ್ದ ಹುಳಿ ಆಗೋದು ಬ್ಯಾಡ್ ನಮಗಂದ್ರೆ ನೀವು ಈ ಥರ ದಿಢೀರಾಗಿ ಮಸ್ತ್ ಹಂಗೆ ದೋಸೆ ಮಾಡ್ಕೋಬೋದ್ರಿ. ಇಲ್ಲ ನಮ್ಗೆ ಹಿಟ್ಟು ಉಬ್ಬೆ ಬರ್ಬೇಕಂದ್ರೆ ನೀವು ಆ ಥರ ಮಾಡ್ಕೊರಿ. ಆದರೆ ಏನಾಕತಿ ಅಂದ್ರೆ ಅದ ಸ್ವಲ್ಪ ಮಧ್ಯಾಹ್ನ ಅನ್ನೋಷ್ಟೊತ್ತಿಗೆ ನಿಮಗೆ ಏನಾಗಿಬಿಡ್ತೈತಿ ಹಿಟ್ಟ ಹುಳಿ ಆಗಿಬಿಡ್ತೈತಿ. ತಿನ್ನೋಣ ತಲೆನೋವುದು ಬರೋಕೆ ಸ್ಟಾರ್ಟ್ ಆಕತಿ. ಆ ಥರ ಏನೂ ಆಗ್ಬಾರ್ದಂದ್ರೆ ಈ ಥರ ದೋಸೆ ಒಂದ್ಸಲ ಏನೈತ್ಲ ಟ್ರೈ ಮಾಡ್ಕೊಂಡು ನೋಡ್ರಿ. ನೀವು ಭಾರಿ ಬೆಸ್ಟ್ ಅನಿಸ್ತೈತಿ. ನಿಮಗೂ ಈ ಮೆಥಡ್ ಏನೈತ್ಲ ಇಷ್ಟ ಆಗೇ ಆಕೈತಿ. ಅದೇ ರೀತಿ ಇಲ್ಲ ಇನ್ನೊಂದು ದೋಸೆನೂ ಹಾಕತ್ತೀವಿ ನೋಡ್ರಿ. ಫಸ್ಟ್ ಟೈಮ್ ಏನಾರ ನೀವು ನಮ್ಮ ವಿಡಿಯೋ ನೋಡತ್ತಿದ್ರೆ ಮಿಸ್ ಮಾಡ್ಲಾರ್ದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಇನ್ನೂ ಹಲವಾರು ಭಾಳ ಗರಿ ಗರಿ ದಿಢೀರ್ ದೋಸೆ, ರವೆ ದೋಸೆ ಎಲ್ಲ ಮಾಡಿ ತೋರಿಸಿದ್ವಿ ನಮ್ಮ ಚಾನಲ್ ಒಳಗೆ. ಒಂದ್ಸಲ ಹೋಗಿ ನೋಡ್ಕೊಂಬರ್ರಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ತಿನ್ನಕ್ಕೆ ದಿಢೀರಾಗಿ ಮಾಡ್ಕೊಳ್ಳುವಂಥ ಪ್ರತಿಯೊಂದು ದೋಸೆಗಳನ್ನ ನಮ್ಮ ಚಾನಲ್ ಒಳಗೆ ನಾವು ಮಾಡಿ ಹಾಕಿದ್ದೀವಿ. ಅದೇ ರೀತಿ ಉತ್ತರ ಕರ್ನಾಟಕದ ಎಲ್ಲ ರೆಸಿಪಿಗಳನ್ನೂ ಮಾಡಿ ಹಾಕಿದ್ದೀವಿ ರೀ ನೋಡ್ರಿ. ಇದು ಒಂದು ದೋಸೆ ರೆಡಿ ಆಯ್ತು ನೋಡ್ರಿ. ಈಗ ಇದನ್ನು ಒಂದ ತೆಗಿಯತ್ತೀವಿ. ಭಾರಿ ಅಂದ್ರೆ ಭಾರಿ ಬೆಸ್ಟ್ ಹಂಗೆ ದೋಸೆ ರೆಡಿಯಾಗಿ ಬರ್ತಾವ್ರಿ ನಾಷ್ಟಕ್ಕೆ ನೋಡ್ರಿ. ಇವತ್ತು ನಾವು ಮಾಡಿದಂಥ ಈ
ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ. ಇಷ್ಟ ಆಗಿದ್ರೆ ಮಿಸ್ ಮಾಡ್ಲಾರ್ದ ಒಂದ್ಸಲ ಮನ್ಯಾಗ ನೀವು ಟ್ರೈ ಮಾಡಿ ನೋಡ್ರಿ. ಹಿಟ್ಟ ಹುಳಿ ಆಗಂಗಿಲ್ಲ ಏನಿಲ್ಲ. ಈ ಮೆಥಡ್ ಒಳಗೆ ಟ್ರೈ ಮಾಡ್ರಿ ನೋಡ್ರಿ. ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಎಲ್ಲರಿಗೂ ಶೇರ್ ಮಾಡ್ರಿ, ಅವ್ರಿಗೂ ಯೂಸ್ಫುಲ್ ಆಗಲಿ. ಅದೇ ರೀತಿ ನೋಡ್ರಿ, ಇವಾಗಂತೂ ಸಪೋರ್ಟ್ ಮಾಡತ್ತೀರಿ, ಮುಂದೆ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.